ನಮಸ್ಕಾರ ಸ್ನೇಹಿತರೆ 12/3/2026 ಗುರುವಾರ. ಇಂದು ಗುರುವಾರ ಬ್ಯಾಡಗಿ ಮಾರುಕಟ್ಟೆ ನಡೆದಿದೆ. ಇಂದಿನ ಬ್ಯಾಡಗಿ ಮಾರುಕಟ್ಟೆಗೆ ಸರಿಸುಮಾರು 1,75,000 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ತರಲಾಗಿತ್ತು. ಇದರೊಳಗೆ ಏಸಿಕಾಯಿ ಮತ್ತು ಹೊಸಕಾಯಿ ಎರಡೂ ಕೂಡಿಯಿತ್ತು. ಇನ್ನು ಮಾರಾಟಕ್ಕೆ ತಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಅಂತಲೇ ಹೇಳಬೇಕು. ಹಾಗಾದರೆ ಸ್ನೇಹಿತರೆ, ಇಂದಿನ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದವು ಅಂತೇಳಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ಯಾರೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ಗಮನಿಸುವುದಾದರೆ, ಡಬ್ಬಿ ಬ್ಯಾಡಗಿ ಬಯಲು ಭೂಮಿಯಲ್ಲಿ ಬೆಳೆದ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 62,000ದಿಂದ 65,000ದವರೆಗೆ ರೇಟ್ ನಡೆದಿದೆ. ಇದು ಎಲ್ಲೋ ಒಂದು ಕಡೆ ಮಾತ್ರ, ಕೆಲವು ಲಾಟ್ಗಳಿಗೆ ಮಾತ್ರ ಈ ರೇಟ್ ಹಾಕಲಾಗಿದೆ. ಇನ್ನು ಡಬ್ಬಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 52,000ದಿಂದ 58,000ದವರೆಗೆ ರೇಟ್ ನಡೆದಿದೆ. ಇದೇ ರೇಟ್ ಹೆಚ್ಚಿನದಾಗಿ ಮಾರ್ಕೆಟ್ ನಡೆದಿರೋದು. ಇನ್ನು ಡಬ್ಬಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ 44,000ದಿಂದ 48,000ದವರೆಗೆ ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ 34,000ದಿಂದ 40,000ದವರೆಗೆ ರೇಟ್ ನಡೆದಿದೆ. ಲೋ ಕ್ವಾಲಿಟಿ 8,000ದಿಂದ 22,000ದವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ ಏಸಿಕಾಯಿ 30,000ದಿಂದ 38,000ದವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಮಳೆಗೆ ಬೆಳೆದ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 48,000ದಿಂದ 55,000ದವರೆಗೆ ರೇಟ್ ನಡೆದಿದೆ. ಇದು ಮಾರ್ಕೆಟ್ನಲ್ಲಿ ಒಂದು ಕಡೆ ಮಾತ್ರ ಈ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 42,000ದಿಂದ 48,000ದವರೆಗೆ ರೇಟ್ ನಡೆದಿದೆ. ಇದೇ ರೇಟು ಹೆಚ್ಚಿನದಾಗಿ ಮಾರ್ಕೆಟ್ ಎಲ್ಲ ಕಡ್ಡಿ ಬ್ಯಾಡಗಿಗೆ ನಡೆದಿರೋದು. ಇನ್ನು ಕಡ್ಡಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 34,000ದಿಂದ 40,000ದವರೆಗೆ ರೇಟ್ ನಡೆದರೆ, ಮೀಡಿಯಂ ಕ್ವಾಲಿಟಿ ಕಾಯಿ 25,000ದಿಂದ 32,000ದವರೆಗೆ ರೇಟ್ ನಡೆದಿದೆ. ಇನ್ನು ಲೋ ಕ್ವಾಲಿಟಿ ಕಾಯಿ 12,000ದಿಂದ 18,000ದವರೆಗೆ ರೇಟ್ ನಡೆದರೆ, ಕಡ್ಡಿ ಬ್ಯಾಡಗಿ ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 25,000ದಿಂದ 34,000ದವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 27,000ದಿಂದ 35,000ದವರೆಗೆ ರೇಟ್ ನಡೆದಿದೆ. ಬೆಸ್ಟ್ ಕ್ವಾಲಿಟಿ ಕಾಯಿ 22,000ದಿಂದ 25,000ದವರೆಗೆ ರೇಟ್ ನಡೆದಿದೆ. ಇನ್ನು ಮೀಡಿಯಂ ಕ್ವಾಲಿಟಿ ಕಾಯಿ 15,000ದಿಂದ 20,000ದವರೆಗೆ ರೇಟ್ ನಡೆದರೆ, ಸಿಂಜೆಂಟಾ 2043 ಏಸಿಕಾಯಿ 16,000ದಿಂದ 24,000ದವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 38,000ದಿಂದ 48,000ದವರೆಗೆ ರೇಟ್ ನಡೆದಿದೆ. ಆದರೆ ಹೆಚ್ಚಿನದಾಗಿ 38,000ದಿಂದ 45,000ದವರೆಗೆ ಮಾತ್ರ ರೇಟ್ ನಡೆದಿರೋದು. 48,000 ಅನ್ನೋದು ಒಂದು ಅಥವಾ ಎರಡು ಕಡೆ ಮಾತ್ರ ಆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ ಕಾಯಿ 28,000ದಿಂದ 34,000ದವರೆಗೆ ರೇಟ್ ನಡೆದರೆ, ಮೀಡಿಯಂ ಕ್ವಾಲಿಟಿ ಕಾಯಿ 22,000ದಿಂದ 26,000ದವರೆಗೆ ರೇಟ್ ನಡೆದಿದೆ. ಇನ್ನು ಲೋ ಕ್ವಾಲಿಟಿ ಕಾಯಿ 12,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಸೆಕೆಂಡ್ ಕ್ವಾಲಿಟಿ ಕಾಯಿ 16,000ದಿಂದ 24,000ದವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 15,000ದಿಂದ 28,000ದವರೆಗೆ ರೇಟ್ ನಡೆದಿದೆ. ಇನ್ನು ಡಿ ವೆರೈಟಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 16,000ದಿಂದ 20,000ದವರೆಗೆ ರೇಟ್ ನಡೆದರೆ, ಸೆಕೆಂಡ್ ಕ್ವಾಲಿಟಿ ಕಾಯಿ 12,000ದಿಂದ 14,000ದವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸು ಡಿಲಕ್ಸ್ ಕ್ವಾಲಿಟಿ ಕಾಯಿ 18,000ದಿಂದ 22,000ದವರೆಗೆ ರೇಟ್ ನಡೆದಿದೆ. ಹೆಚ್ಚಿನದಾಗಿ 18,000ದಿಂದ 21,000ದವರೆಗೆ ಮಾತ್ರ ರೇಟ್ ನಡೆದಿರೋದು. 22,000 ಅನ್ನೋದು ಎಲ್ಲೋ ಒಂದು ಕಡೆ ಆ ರೇಟ್ ನಡೆದಿದೆ. ಇನ್ನು 5531 ಬೆಸ್ಟ್ ಕ್ವಾಲಿಟಿ ಕಾಯಿ 15,000ದಿಂದ 17,500ರವರೆಗೆ ರೇಟ್ ನಡೆದರೆ, ಮೀಡಿಯಂ ಕ್ವಾಲಿಟಿ ಕಾಯಿ 14,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಮಚ್ಚೆಕಾಯಿ 12,000ದಿಂದ 14,500ರವರೆಗೆ ರೇಟ್ ನಡೆದರೆ, ಬಿಳೆಗಾಯಿ 8,000ದಿಂದ 10,000ದವರೆಗೆ ರೇಟ್ ನಡೆದಿದೆ. ಇನ್ನು 5531 ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 8,000ದಿಂದ 15,000ದವರೆಗೆ ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 17,000ದಿಂದ 20,000ದವರೆಗೆ ರೇಟ್ ನಡೆದರೆ, ಬೆಸ್ಟ್ ಕ್ವಾಲಿಟಿ ಕಾಯಿ 14,000ದಿಂದ 16,000ದವರೆಗೆ ರೇಟ್ ನಡೆದಿದೆ. ಇನ್ನು ಸೆಕೆಂಡ್ ಕ್ವಾಲಿಟಿ ಕಾಯಿ 8,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 16,000ದಿಂದ 18,000ದವರೆಗೆ ರೇಟ್ ನಡೆದರೆ, ಬೆಸ್ಟ್ ಕ್ವಾಲಿಟಿ ಕಾಯಿ 14,000ದಿಂದ 15,500ರವರೆಗೆ ರೇಟ್ ನಡೆದಿದೆ. ಮೀಡಿಯಂ ಕ್ವಾಲಿಟಿ ಕಾಯಿ 10,000ದಿಂದ 12,000ದವರೆಗೆ ರೇಟ್ ನಡೆದಿದೆ. ಸೆಕೆಂಡ್ ಕ್ವಾಲಿಟಿ ಕಾಯಿ 8,000ದಿಂದ 11,000ದವರೆಗೆ ರೇಟ್ ನಡೆದಿದೆ.
ಇನ್ನು ಗುಂಟೂರು ವೆರೈಟಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 18,500ರವರೆಗೆ ರೇಟ್ ನಡೆದಿದೆ. ಇನ್ನು ಸೆಕೆಂಡ್ ಕ್ವಾಲಿಟಿ ಕಾಯಿ 10,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ಇನ್ನು ಇಂಡೋ 5 ವೆರೈಟಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 16,000ದಿಂದ 20,500ರವರೆಗೆ ರೇಟ್ ನಡೆದಿದೆ. ಬೆಸ್ಟ್ ಕ್ವಾಲಿಟಿ ಕಾಯಿ 13,000ದಿಂದ 16,000ರವರೆಗೆ ರೇಟ್ ನಡೆದಿದೆ. ಸೆಕೆಂಡ್ ಕ್ವಾಲಿಟಿ ಕಾಯಿ 8,000ದಿಂದ 14,000ರವರೆಗೆ ರೇಟ್ ನಡೆದಿದೆ. ಇನ್ನು ರುದ್ರ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 25,000ದಿಂದ 28,000ರವರೆಗೆ ರೇಟ್ ನಡೆದಿದೆ. ಎಲ್ಲ ಒಂದು ಕಡೆ ಮಾತ್ರ 30,000ರವರೆಗೆ ಕೂಡ ರೇಟ್ ನಡೆದಿದೆ. ಇನ್ನು ಸೆಕೆಂಡ್ ಕ್ವಾಲಿಟಿ ಕಾಯಿ 14,000ದಿಂದ 18,000ರವರೆಗೆ ರೇಟ್ ನಡೆದಿದೆ. BASFನವರ ಲಾಲಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 18,000ದಿಂದ 21,000ರವರೆಗೆ ರೇಟ್ ನಡೆದರೆ ಮೀಡಿಯಂ ಕ್ವಾಲಿಟಿ ಕಾಯಿ 12,000ದಿಂದ 16,000ರವರೆಗೆ ರೇಟ್ ನಡೆದಿದೆ. ಇನ್ನು ಸೆಕೆಂಡ್ ಕ್ವಾಲಿಟಿ ಕಾಯಿ 8,000ದಿಂದ 11,000ರವರೆಗೆ ರೇಟ್ ನಡೆದಿದೆ. ಇನ್ನು ಸೆಮಿನಿಸ್ ಸೀಡ್ ವೆರೈಟಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 19,500ರವರೆಗೆ ರೇಟ್ ನಡೆದಿದೆ. ಬೆಸ್ಟ್ ಕ್ವಾಲಿಟಿ ಕಾಯಿ 13,000ದಿಂದ 14,000ರವರೆಗೆ ರೇಟ್ ನಡೆದಿದೆ. ಲೋ ಕ್ವಾಲಿಟಿ ಕಾಯಿ 6,000ದಿಂದ 8,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಬ್ಯಾಡಗಿ ಮಚ್ಚೆಕಾಯಿ 12,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಬಿಳೆಗಾಯಿ 8,000ದಿಂದ 10,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮಚ್ಚೆಕಾಯಿ 8,000ದಿಂದ 14,000ರವರೆಗೆ ರೇಟ್ ನಡೆದರೆ ಸೀಡ್ ಬಿಳೆಗಾಯಿ 6,000ದಿಂದ 10,000ರವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತೇಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋಗಳ ನೋಟಿಫಿಕೇಶನ್ ರೂಪದಲ್ಲಿ ಬರಲು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ.